ಇದರ ಮಧ್ಯೆ ಬಹಳ ಮುಖ್ಯವಾದ ವಿಚಾರ. ಪೂಜೆ ಮುಗಿಸಿ ಜಪ ಮಾಡುತ್ತಾ ಅಲ್ಲಿಂದ ಹೊರಡುವ ನೀನು ಯಾವುದೇ ಕಾರಣಕ್ಕೂ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಹಿಂದಿರುಗಿ ನೋಡುವ ಹಾಗಿಲ್ಲ. ಈಗ ಹೇಳಿರೋ ಪೂಜೆ ನಮ್ಗೆ ಅನುಕೂಲವಾಗೇ ಇದೆ. ಸಪ್ತ ಕನ್ನಿಕೆಯರಿಗೆ ಪೂಜೆ ಆಗ್ಬೇಕು. ಅರಿಶಿಣದಲ್ಲಿ ಅವರು ವಿಗ್ರಹ ತಯಾರಿಸಿ ಪೂಜೆ ಮಾಡಿ ಆಮೇಲೆ ಅದನ್ನ ನೀರಲ್ಲಿ ಬಿಟ್ಟು ಬರಬೇಕು. ಅದು ತಿರುಗಿ ನೋಡದೆ ಬರಬೇಕು ಅಲ್ವಾ? ಹೌದು ಮೇಡಮ್, ಆಗ್ಲೇ ಅವ್ರು ಅನ್ಕೊಂಡಿದ್ದೆಲ್ಲ ನಡೆಯಕ್ ಸಾಧ್ಯ. ಹಾಗಾದ್ರೆ ಅರ್ಜುನ್ ಮಾವ ತಿರುಗಿ ನೋಡೋ ಹಾಗೆ ನಾವು ಮಾಡಬೇಕು. ಅನು, ಅರ್ಜುನ್ ಏನೇ ಮಾಡಿದ್ರು ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾನೆ. ಅದ್ರಲ್ಲೂ ಸೇವಂತಿಗೆ ಸಂಬಂಧಪಟ್ಟ ವಿಚಾರಗಳಂತಂದ್ರೆ ಇನ್ನೂ ಕಟ್ನಿಟ್ಟಾಗಿರ್ತಾನೆ. ತಿರುಗಿ ನೋಡದೆ ವಾಪಸ್ ಬಂದ್ರೆ ಮಾತ್ರ ಸೇವಂತಿಗೆ ಕಣ್ ಬರುತ್ತೆ ಅಂತ ವೇದನಾಯಕಿ ಅಮ್ಮ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರನಾದ್ರೂ ಅವನ್ ಯಾವುದೇ ಕಾರಣಕ್ಕೂ ತಿರುಗಿ ನೋಡೋದಿಲ್ಲ. ಚಿಕ್ಕಿ, ಅವ್ರು ನೋಡೋ ಹಾಗೆ ನಾನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಆ ಸೇವಂತಿಗೆ ಕಣ್ ಬರಬಾರ್ದು. ಜೀವನ ಪೂರ್ತಿ ಅವಳು ಕುರುಡಿಯಾಗೇ ಇರಬೇಕು. ಕುರುಡಿಯಾಗಿ ಒಂದ್ ಮೂಲೆಯಲ್ಲಿ ಬಿದ್ರೆ ಅವಳು ದುರಹಂಕಾರ ಕಡಿಮೆ ಆಗತ್ತೆ. ಪಾಪ ಅರ್ಜುನ್ ಮಾವ ತಾನೇ ಎಷ್ಟು ದಿನ ಅಂತ ಇಲ್ಲೇ ಇದ್ದು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಸಾಧ್ಯ? ಸ್ವಲ್ಪ ದಿನ ನೋಡ್ತಾರೆ, ಆಮೇಲೆ ಇವಳನ್ನ ಇಲ್ಲೇ ಬಿಟ್ಟು ವಾಪಸ್ ಹೋಗ್ತಾರೆ. ಅದಿರ್ಲೇನು, ಈ ಪರಿಹಾರ ಪೂಜೆಲಿ ಅವನ್ನ ತಿರುಗಿ ನೋಡೋ ಹಾಗೆ ಮಾಡ್ತೀನಿ ಅಂತೀಯಲ್ಲ, ಅದು ಹೇಗೆ? ಚಿಕ್ಕಪ್ಪ, ಅಷ್ಟು ಅರ್ಜೆಂಟ್ ಯಾಕೆ? ಸ್ವಲ್ಪ ಸಸ್ಪೆನ್ಸ್ ಇರ್ಲಿ. ಓ ಆಯ್ತಮ್ಮ. ಅಲ್ಲಿ ಏನ್ ನಡೆಯುತ್ತೆ ಅಂತ ಕಣ್ಣಾರೆ ನೋಡಿ, ಆಗ ನಿಮ್ಗೆ ಥ್ರಿಲ್ ಸಿಗತ್ತೆ. ಬೇಗ ಬನ್ನಿ. ಬೇಗ ಬನ್ನಿ. ಮೇಡಮ್ ಅವರೇ, ಈ ಕಾರ್ಡ್ ನೋಡಿದ್ರೆ ಭಯ ಆಗುತ್ತೆ. ಸುಮ್ನಿರಿ.
ಅರ್ಜುನ್ ಮಾವ ಅರ್ಶಿಣದಲ್ಲಿ ದೇವ್ರನ್ನ ಮಾಡ್ತಿದ್ದಾರೆ. ನಡೀರಿ, ನದಿ ಹತ್ರ ಹೋಗಿ ನಾವು ವೇಟ್ ಮಾಡೋಣ. ಅನು, ಇನ್ನು ಎಷ್ಟು ಹೊತ್ತು ಅಂತ ಕಾಯೋದು? ಪರಿಹಾರ ಪೂಜೆ ಹಾಳು ಮಾಡೋದಿಕ್ಕೆ ಏನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳೇ. ಜಸ್ಟ್ ವೇಟ್ ಅಂಡ್ ವಾಚ್. ಛೇ, ಅಮ್ಮ, ಎಲ್ರೂ ಒಟ್ಟಾಗಿ ಸೇರಿ ನನ್ನ ಸೇವಂತಿಗೆ ದೃಷ್ಟಿ ಬರೋ ಹಾಗೆ ಮಾಡಿ ಅಮ್ಮ. ಅವಳು ತಾಯಿ ಇಲ್ಲದ ತಬ್ಲಿ ಅಮ್ಮ. ಅವಳಿಗೆ ನೀವೇ ತಾಯಿ ಸ್ಥಾನದಲ್ಲಿ ನಿಂತು ರಕ್ಷಿಸ್ಬೇಕಮ್ಮ. ಅವಳು ಮತ್ತೆ ಈ ಪ್ರಪಂಚ ನೋಡೋ ಹಾಗಾಗ್ಬೇಕು. ನಿಮ್ಮ ಶ್ರೀರಕ್ಷೆ ಹಾರೈಕೆ ಎಲ್ಲ ಅವಳ ಮೇಲೆ ಇರಲಿ ಅಮ್ಮ. ಅವಳಿಗೆ ದೃಷ್ಟಿ ಬಂದ ಕೂಡಲೇ ನಾನು ಅವಳು ಒಟ್ಟಿಗೆ ಬಂದು ನಿಮಗೆ ಪೂಜೆ ಸಲ್ಲಿಸ್ತೀವಮ್ಮ. ಅನು, ಇನ್ನು ಎಷ್ಟು ಹೊತ್ತು? ಸ್ವಲ್ಪ ಇರಿ ಚಿಕ್ಕಪ್ಪ. ಅವ್ರು ಬಂದ್ರು, ನಡೀರಿ. ಬನ್ನಿ ಬನ್ನಿ ಬನ್ನಿ. ನಡೀರಿ ನಡೀರಿ.
ನಿನ್ನನ್ನೇ ನಂಬಿದ್ದೀನಿ. ನನ್ನ ಸೇವಂತಿಗೆ ಬೇಗ ದೃಷ್ಟಿ ಕೊಟ್ಬಿಡು ತಾಯಿ. ಅವಳಿಗೀಗ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ. ಅನು, ಅದೇನೋ ಐಡಿಯಾ ಮಾಡಿದ್ದೀನಿಂದಲ್ಲ, ಏನದು? ಇರಿ ಚಿಕ್ಕಪ್ಪ, ಹೇಳ್ತೀನಿ. ಅವನು ಪರಿಹಾರ ಪೂಜೆ ಮಾಡಿ ಮುಗಿಸ್ ಹೋಗ್ತಿದ್ದಾನೆ. ಹೀಗೇನೇ ಮಾಡೋದು? ವೆಯ್ಟ್ ಚಿಕ್ಕಿ, ಬನ್ನಿ. ಚಿಕ್ಕಪ್ಪ, ಸ್ಪೀಕರ್ ಕೊಡಿ. ತಗೋ. ಅರ್ಜುನ್ ಸರ್, ಎಲ್ಲಿದ್ದೀರಾ ಸರ್? ನನ್ನನ್ನು ಕಾಪಾಡಿ, ಪ್ಲೀಸ್ ಕಾಪಾಡಿ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲಿದ್ದೀರಾ? ಸರ್, ನನ್ನ ಕಾಪಾಡಿ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಕಾಪಾಡಿ, ಕಾಪಾಡಿ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ಕಾಪಾಡಿ. ಅರ್ಜುನ್ ಸರ್, ಸರ್, ನನ್ನ ಕಾಪಾಡಿ ಪ್ಲೀಸ್. ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲಿದ್ದೀರಾ? ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲಿದ್ದೀರಾ? ಬನ್ನಿ. ಅರ್ಜುನ್ ಸರ್, ಕಾಪಾಡಿ. ಅರ್ಜುನ್ ಸರ್, ಸೇವಂತಿ! ನನ್ನನ್ನು ಕಾಪಾಡಿ. ಸೇವಂತಿ! ಪ್ಲೀಸ್ ಕಾಪಾಡಿ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲಿದ್ದೀರಾ? ಸೇವಂತಿ, ಎಲ್ಲಿದ್ಯಾ ನೀನು? ಬಾಯಿಲಿ ನನ್ನ ಹತ್ರ. ಅರ್ಜುನ್ ಸರ್, ಅರ್ಜುನ್ ಸರ್, ಕಾಪಾಡಿ, ಕಾಪಾಡಿ ಸರ್. ಅರ್ಜುನ್ ಸರ್, ಸೇವಂತಿ! ಅರ್ಜುನ್ ಸರ್, ಸೇವಂತಿ! ಅರ್ಜುನ್ ಸರ್, ಸೇವಂತಿ! ಸರ್, ನನ್ನ ಕಾಪಾಡಿ ಪ್ಲೀಸ್. ಸೇವಂತಿ! ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲಿದ್ದೀರಾ? ಅರ್ಜುನ್ ಸರ್, ಸೇವಂತಿ! ಅರ್ಜುನ್ ಸರ್, ಸೇವಂತಿ! ಬನ್ನಿ. ಸೇವಂತಿ! ಅರ್ಜುನ್ ಸರ್, ಕಾಪಾಡಿ. ಸೇವಂತಿ! ಸೇವಂತಿ! ಎಲ್ಲಿದ್ದೀರಾ ಸರ್? ಅನು, ನನ್ನನ್ನು ಕಾಪಾಡಿ. ಸೂಪರ್. ನೀನ್ ಬೇರೆ ಏನೇ ಡ್ರಾಮಾ ಮಾಡಿದಿದ್ರು ಅರ್ಜುನ್ ತಿರುಗಿ ನೋಡ್ತಾ ಇರ್ಲಿಲ್ಲ. ಕರೆಕ್ಟಾಗೆ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡೆದೆ. ದಟ್ ಈಸ್ ಅನು ಮೇಡಮರೇ. ಮೇಡಮರೇ, ಇನ್ಮೇಲೆ ಸೇವಂತಿಗೆ ಕಣ್ ಕಾಣದೇ ಇಲ್ಲ ಅಲ್ವಾ? ಅಯ್ಯೋ, ಹೇಗ್ರಿ ಕಾಣತ್ತೆ? ಹೆಂಡತಿ ಮೇಲಿನ ಪ್ರೀತಿಗೆ ಅರ್ಜುನ್ ತಿರುಗಿ ನೋಡಿದ್ದಾಯ್ತಲ್ಲ. ಹೆಂಡತಿಗೆ ಕಣ್ಣಿಲ್ಲ, ಕಣ್ಣಿನ್ಗೆ ಸುಖ ಇಲ್ಲ. ಅರ್ಜುನ್ ಸರ್, ಸೇವಂತಿ! ಕಾಪಾಡಿ ಪ್ಲೀಸ್. ಸೇವಂತಿ! ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಸೇವಂತಿ! ಬನ್ನಿ. ಅರ್ಜುನ್ ಸರ್, ಕಾಪಾಡಿ. ಸೇವಂತಿ! ಸೇವಂತಿ! ಸೇವಂತಿ!
ಧ್ವನಿನೇ ಕೇಳಿಸ್ತಾ ಇಲ್ಲ. ಎಲ್ಲಿ ಹೋದ್ಲು? ಸೇವಂತಿ! ಪೂಜೆ ಮುಗಿಸಿ ಜಪ ಮಾಡುತ್ತಾ ಅಲ್ಲಿಂದ ಹೊರಡುವ ನೀನು ಯಾವುದೇ ಕಾರಣಕ್ಕೂ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಹಿಂದಿರುಗಿ ನೋಡುವ ಹಾಗಿಲ್ಲ. ಹಾಗೇನಾದರೂ ಆದರೆ ಮಾಡಿರುವ ಎಲ್ಲ ಪೂಜೆಗಳು ವ್ಯರ್ಥ ಆಗೋಗುತ್ತೆ. ನೀನು ನಿರೀಕ್ಷಿಸಿದ ಫಲ ಪ್ರಾಪ್ತಿಯಾಗೋಲ್ಲ. ಹೇಳ್ದಾಗೆ ನನ್ನ ಮಗ ಪರಿಹಾರದ ಪೂಜೆ ಮಾಡಿ ಅಲ್ಲಿಂದ ಹೊರಟಿದ್ದಾನೆ. ಆಗ ಇದ್ದಕ್ಕಿದ್ದಾಗೆ ಸೇವಂತಿ ಧ್ವನಿ ಕೂಗ್ದಾಗಿತ್ತಂತೆ. ಅದಕ್ಕೆ ಇವನು ಹಿಂತಿರುಗಿ ನೋಡ್ಬಿಟ್ಟಿದ್ದಾನೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿ ತಪ್ಪಲ್ಲಮ್ಮ. ಅಭಯ ಕೊಡೋ ದೇವ್ರು ಇರೋ ಕಡೆ ಅದನ್ನ ಕೆಡ್ಸೋ ದುಷ್ಟ ಶಕ್ತಿಗಳು ಇರ್ತವೆ. ಅಮ್ಮನವ್ರ ಮೇಲಿರೋ ನಂಬಿಕೆಗಿಂತ ನಿನ್ನ ಮಗನಿಗೆ ಹೆಂಡತಿ ಮೇಲಿರೋ ಪ್ರೀತಿನೇ ಹೆಚ್ಚಾಗೋಯ್ತು. ಅಮ್ಮ, ಏನೇ ನಡೆದ್ರೂ ಅಮ್ಮ ನೋಡ್ಕೋತಾಳೆ, ಕಾಪಾಡ್ತಾಳೆ ಅಂತ ನಂಬಿ ಇವನು ಹಿಂತಿರುಗಿ ನೋಡದೆ ಬರ್ಬೇಕಿತ್ತು. ಅಪನಂಬಿಕೆಯಿಂದ ಅವನೇ ಕಣಕ್ಕಿಳಿದು ಆ ಕಡೆಗೊಂದ್ ಮನ್ಸು, ಈ ಕಡೆ ಒಂದ್ ಮನ್ಸಿಟ್ಟ. ಇದ್ರ ಪರಿಣಾಮ ಏನಾಯ್ತು ಗೊತ್ತಾ? ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಗೋಯ್ತು.